ಮೊನ್ನೆಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ 99ರಷ್ಟು ಬಾಲಕರೊಬ್ಬ ನನಗೆ 99 ಅಂಕ ಬಂದಿದೆ ಎಂದು ಸಂತಸದಿಂದ ಶಾಲೆಯಲ್ಲಿ ಸಿಹಿ ಹಂಚ್ತಾ ಇದ್ದ. ಆದರೆ ಇದನ್ನು ಪ್ರಶ್ನಿಸಿದ ಶಿಕ್ಷಕರು ನಿನಗೆ 100ಕ್ಕೆ 99 ಅಂಕ ಬಂದಿಲ್ಲ, 543ಕ್ಕೆ 99 ಅಂಕ ಬಂದಿದೆ ಅಂತ ಕಣ್ಣು ತೆರೆಸಿದರು ಎಂದು ಹೇಳುವ ಮೂಲಕ ಕಾಂಗ್ರೆಸ್ ನಾಯಕ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿ ಮೋದಿ ಚಾಟಿ ಬೀಸಿದರು. ಅಷ್ಟಕ್ಕೆ ಶುಭನಾಗದ ಪ್ರಧಾನಿ ಮೋದಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 13 ರಾಜ್ಯಗಳಲ್ಲಿ ಶೂನ್ಯ ಸಂಪಾದನೆ ಮಾಡಿದೆ ಎಂದು ಲೆಕ್ಕ ಕೊಟ್ಟರು. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸಿತ್ತೋ ಅಲ್ಲೆಲ್ಲ ಇದೀಗ ದುರ್ಬಲವಾಗಿದೆ. ಮಿತ್ರ ಪಕ್ಷಗಳ ನೆರವಿನಿಂದ ಈ ಬಾರಿ 99 ಸ್ಥಾನ ಗಳಿಸಿದೆ. ಇಲ್ಲವಾದರೆ ಇಷ್ಟು ಸ್ಥಾನಗಳನ್ನು ಗೆಲ್ಲಲು ಆಗ್ತಾ ಇರಲಿಲ್ಲ ಅಂತ ಪ್ರಧಾನಿ ಮೋದಿ ಶೋಲೆ ಸಿನಿಮಾದ ದೃಶ್ಯಗಳನ್ನು ನೆನಪಿಸಿ ರಾಹುಲ್ ಗಾಂಧಿ ಕಾಲೆಳೆದರು. 13 राज्यों में 0 सीटें आई हैं। अरे मौसी, 13 राज्यों में 0 सीटें आई हैं, पर हीरो तो है ना। अरे पार्टी की लुटिया तो दुबई है। अरे मौसी, पार्टी अभी भी सांसें तो ले रही है। कांग्रेस के लोगों को कहूंगा, जनादेश को फर्जी जीत के जश्न में मत दबाओ. ನಿಮಗೆ ಅನಿಸ್ಬೋದು ಇಲ್ಲಿ ಮೋಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ. ಶೋಲೆಯಲ್ಲಿ ಒಂದು ಅಜ್ಜಿ ಪಾತ್ರ ಬರುತ್ತೆ. ಹೇಮಮಾಲಿನಿಯ ಸಾಕುವ ಅಜ್ಜಿ ಅದು. ಧರ್ಮೇಂದ್ರ ಜಯ್ ಮತ್ತು ವೀರ್ ಧರ್ಮೇಂದ್ರ, ಜಯ್ ಅಮಿತಾಬ್ ಬಚ್ಚನ್. ವೀರ್ ಹೇಳ್ತಾನೆ ನನಗೆ ಆ ಹೆಣ್ಣನ್ನು ಮಾತಾಡ್ಕೊಂಡು ಬಾ ಅಂತೇಳಿ. ಧರ್ಮೇಂದ್ರಗೆ ಇರುವಂತಹ ಎಲ್ಲ ಕೆಟ್ಟ ದುರಾಭ್ಯಾಸಗಳನ್ನು ಭಾಳ ಚೆನ್ನಾಗಿ ಅವನು ಹೇಳ್ತಾ ಇರ್ತಾನೆ ಅಮಿತಾಬ್ ಬಚ್ಚನ್ ಅಜ್ಜಿ ಬಳಿ. ಅವನಿಗೆ ಸ್ವಲ್ಪ ಜುಗಾರಿ ಅಭ್ಯಾಸ ಇದೆ, ಅವನಿಗೆ ಸ್ವಲ್ಪ ಕುಡಿಯೋ ಅಭ್ಯಾಸ ಇದೆ, ಆದರೆ ಭಾಳ ಒಳ್ಳೆಯವನು, ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಅದನ್ನು ಇವರು ಹೇಳಿರೋದು. ಯಾಕೆ ಅದನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಅಂತಂದರೆ 13 ರಾಜ್ಯಗಳಲ್ಲಿ 0 ಬಂದಿದೆ, ಆದರೂ ಕೂಡ ಹೀರೋವನ್ನಾಗಿ ಮಾಡಲಾಗ್ತಾ ಇದೆ ಅಂತೇಳಿ. ಬಹುಶಃ ಶೋಲೆ ಪಿಕ್ಚರ್ ನೋಡೋದವರಿಗೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.